ಈ ವಿಚಾರದಲ್ಲಿ ಜನರಿಗೆ ಬರ್ತಾ ಇರುವಂತಹ ಅನುಮಾನಗಳಿಗೂ ಸರ್ಕಾರ ನಡ್ಕೊಳ್ತಾ ಇರುವಂತಹ ರೀತಿಗೂ ತುಂಬಾ ಟ್ಯಾಲಿ ಆಗ್ತಾ ಇದೆ ಅಂತ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುದ್ದಿ ಆರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಏನದು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ನೋಡೋಣ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ಬಿಗ್ ಬುಲೆಟಿನ್ನ ಮೊದಲ ಸುದ್ದಿಯಾಗಿ ತಗೊಳ್ತಾ ಇದ್ದೀವಿ. ಈಗ ನಟಿ ರನ್ಯಾ ಕೇಸ್ಗೆ ಸರ್ಕಾರದ ಮಟ್ಟದಲ್ಲೇ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏನು? ಸಿಐಡಿ ವಿಚಾರಣೆಯ ಆದೇಶವನ್ನ ಈಗ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಶಿಷ್ಟಾಚಾರ ಉಲ್ಲಂಘನೆ ಪ್ರಕರಣ ಸಿಐಡಿ ತನಿಖೆಗೆ ಕೊಟ್ಟಿತ್ತು. ಕಾನ್ಸ್ಟೇಬಲ್ಗಳ ಪಾತ್ರದ ಬಗ್ಗೆ ತನಿಖೆಯ ವಿಚಾರದಲ್ಲಿ ಈಗ ಸರ್ಕಾರ ಯೂಟರ್ನ್ ಹೊಡಿತಾ ನಿನ್ನೆ ರಾತ್ರಿಯ ಆದೇಶ ವಾಪಸ್ಸನ್ನು ಪಡ್ಕೊಂಡಿದ್ದಾರೆ. 24 ಗಂಟೆ ಕಳೆಯೋದ್ರೊಳಗೇನೆ ತಾವೇ ಮಾಡಿದಂಥ ಆದೇಶವನ್ನ ತಾವೇ ವಾಪಸ್ ಪಡಿತಾರೆ ಅಂತಂದ್ರೆ ಜನರಿಗೆ ಅನುಮಾನಗಳೇನಿದ್ದಾವೆ ಆ ಅನುಮಾನಗಳಿಗೆ ತಕ್ಕಂತೆ ಪುಷ್ಟಿ ಕೊಡುವ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ತಾ ಇದೆ. ಬಹಳ ಗಂಭೀರವಾಗಿರುವಂಥ ವಿಚಾರ. ಆದೇಶದ ಪ್ರತಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸಿಐಡಿ ವಿಚಾರಣೆಯ ಆದೇಶವನ್ನ ಸರ್ಕಾರ ಹಿಂಪಡೆದಿರುವಂಥದ್ದು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ನಿಮಗೆ ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್ಕಾರ ಆದೇಶವನ್ನ ಹೊರಡಿಸಿರುವಂಥ ಪ್ರತಿ ಏನಿದೆ ಆ ಪ್ರತಿಯ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದಿನಾಂಕ 10/3/2025 ಕೂಡಲೇ ಜಾರಿಗೆ ಬರುವಂತೆ ಹಿಂಪಡೆದು ಆದೇಶಿಸಿದೆ. ದಾಖಲೆ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸ್ಪಷ್ಟವಾಗಿ ಹೇಳ್ತಾರೆ ಯಾಕೆ ಏನು ಅನ್ನುವಂಥ ಕಾರಣವನ್ನ ಕೂಡ ಕೊಡ್ತಾರೆ. ಆದೇಶದ ಪ್ರತಿ ಕೂಡ ನನ್ನ ಬಳಿ ಇದೆ, ನಿಮ್ಗೆ ಅದನ್ನ ಸ್ಕ್ರೀನಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಮೇಲ್ಗಡೆಗೆಲ್ಲ ಹೇಳ್ತಾ ಇದ್ದಾರೆ ಯಾರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಏನು ಅಂತ ಹೇಳಿ. ಗೌರವ್ ಗುಪ್ತಾ ಅವರು ಈಗಾಗಲೇ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಿಐಡಿಗೂ ಕೂಡ ತನಿಖೆಯನ್ನು ಕೊಡ್ತಾರೆ. ಸಿಐಡಿ ಕೊಟ್ಟಿರುವಂಥ ತನಿಖೆಯನ್ನು ವಾಪಸ್ ಪಡಿತಾರೆ. ಕಾರಣ ಏನು ಹೇಳೋದಂದ್ರೆ ಅವರು ತನಿಖೆ ಮಾಡ್ತಾ ಇದ್ದಾರೆ, ಹಾಗಾಗಿ ಇದನ್ನು ವಾಪಸ್ ಪಡಿತಾ ಇದ್ದೀವಿ ಅಂತೇಳಿ. ಇದನ್ನು ಆದೇಶ ಕೊಡಬೇಕಾದಂಥ ಸಂದರ್ಭದಲ್ಲಿ ಯಾರು ಆದೇಶವನ್ನು ಹೊರಡಿಸಿದ್ರೋ ಅವರ ಮೆದುಳನ್ನು ತವಾ ಫ್ರೈ ಮಾಡ್ತಾ ಇದ್ರು ಅಥವಾ ಡೀಪ್ ಫ್ರೈ ಮಾಡ್ತಾ ಇದ್ರು ಅಥವಾ ತಂದೂರಿಯಲ್ಲಿಟ್ಟಿದ್ರು? ಎಲ್ಲಿಟ್ಟಿದ್ರಿ ಇದನ್ನು? ಬ್ರೇನನ್ನು. ಚೆನ್ನಾಗಿದೆ ಇದು. ಬರೋಣ ಇದಕ್ಕೆ ವಾಪಸ್ಸು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ತುಂಬ ಮಜವಾಗಿದೆ ಸರ್ಕಾರದ ಕಾರಣಗಳನ್ನು ಕೇಳ್ತಾ ಇದ್ದಾಗ. ಆದೇಶ ಹೊರಡಿಸ್ಬಿಡ್ತಾರಂತೆ, ಆಮೇಲೆ ಇವ್ರಿಗೆ ಜ್ಞಾನೋದಯ ಆಗತ್ತೆ ಅಂತೆ. ಅವಾಗ ಎಲ್ಲಿಟ್ಟಿರ್ತಾರೆ ಅಂತ ಇವರೆಲ್ಲ ಬ್ರೇನನ್ನು? ಅರುಣ್, ಖಂಡಿತವಾಗಿಯೂ ಕೂಡ ಮೊನ್ನೆ ಹೊರಡಿಸಿದಂಥ ಆದೇಶವನ್ನು ಎಕ್ಸ್ಕ್ಲೂಸಿವ್ ಆಗಿಯೇ ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು ನಿನ್ನೆ ಬೆಳಿಗ್ಗೆ. ಪ್ರಮುಖವಾಗಿ ಆ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಒಂದು ಆದೇಶದಲ್ಲಿ ಹೇಳಿತ್ತು, ಗೌರವ್ ಗುಪ್ತಾ ಅವರನ್ನು ಈ ಒಂದು ಪ್ರೋಟೋಕಾಲ್ ವಿಚಾರಣೆಗೆ ಸಂಬಂಧಪಟ್ಟಂತೆ, ಈ ಒಂದು ಪ್ರೋಟೋಕಾಲ್ನಾಗಿರ್ತಕ್ಕಂಥ ಲೋಪದೋಷಗಳಿಗೆ ಸಂಬಂಧಪಟ್ಟಂತೆ IPS ಅಧಿಕಾರಿ ರಾಮಚಂದ್ರ ರಾವ್ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪದ ತನಿಖೆಯನ್ನು ನಡೆಸಲು ನೇಮಕ ಮಾಡಿದ್ದೇವೆ ಅಂತ ಒಂದು ಆದೇಶ ಇತ್ತು. ಅದಾದ ಬಳಿಕ ಮೊನ್ನೆ ಕೂಡ ಒಂದು ಆದೇಶವನ್ನು ಮಾಡಿದ್ರು. ಅಂದರೆ CID ತನಿಖೆ, ಯಾರನ್ನು ಪೊಲೀಸ್ ಸಿಬ್ಬಂದಿಗಳನ್ನು ಒಳಗೊಂಡಂಥ CID ವಿಚಾರಣೆಯನ್ನು ಮಾಡೋದಕ್ಕೆ ಒಂದು ಆದೇಶವನ್ನು ಕೂಡ ಮಾಡಿತ್ತು. ಆದರೆ ಈಗ ರಾತ್ರೋರಾತ್ರಿ, ಮೊನ್ನೆ ಆದೇಶ ಮಾಡಿದ್ದು ಕೂಡ ರಾತ್ರಿನೇ, ನಿನ್ನೆ ಆದೇಶವನ್ನು ವಾಪಸ್ ಪಡೆದಿರ್ತಕ್ಕಂಥದ್ದು ರಾತ್ರೋರಾತ್ರಿ ಆ ಒಂದು CID ವಿಚಾರಣೆಯ ಆದೇಶವನ್ನು ವಾಪಸ್ಸನ್ನು ಪಡೆದುಕೊಂಡಿದ್ದಾರೆ, ಅಂದರೆ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಆ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಗೌರವ್ ಗುಪ್ತಾ ಅವರನ್ನು ನೇಮಕ ಮಾಡಿ 7 ದಿನಗಳಲ್ಲಿ ವರದಿ ಕೊಡಿ ಅಂತ ಹೇಳಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಆದೇಶವನ್ನು ವಾಪಸ್ ಪಡಿತೇವೆ ಅಂತ. ಆದರೆ ಕ್ಲಾರಿಟಿ ಇಲ್ಲ. ರಾಮಚಂದ್ರ ರಾವ್ ವಿರುದ್ಧದ ತನಿಖೆಯ ಸಂದರ್ಭದಲ್ಲಿ ಗೌರವ್ ಗುಪ್ತಾ ಅವರು ಸಿಬ್ಬಂದಿಯನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸ್ತಾರ ಅಂತ ಒಂದು. ಜೊತೆಗೆ ಪೊಲೀಸ್ ತನಿಖೆ ಬೇರೆ, IAS ತನಿಖಾಧಿಕಾರಿ ಮಾಡುವಂಥ ತನಿಖೆ ಬೇರೆ. ಅಂದರೆ ಪೊಲೀಸ್ ತನಿಖೆಯಲ್ಲಿ ಯಾವ ರೀತಿ ತನಿಖೆಯನ್ನು ಮಾಡಿ ವರದಿಯನ್ನು ಕೊಡ್ತಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಆದರೆ IAS ಅಧಿಕಾರಿ ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು 7 ದಿನಗಳಲ್ಲಿ, ಅವ್ರು ಹೇಗೆ ವರದಿಯನ್ನು ಕೊಡ್ತಾರೆ ಅಂತ ಗೊತ್ತಿದೆ. ಅದಾದ ಬಳಿಕ ಇನ್ನೊಂದು ಡೆವಲಪ್ಮೆಂಟ್ ಆಗಿದೆ. CID ತನಿಖೆ ಆದೇಶ ಆದಮೇಲೆ, ವಿಚಾರಣೆ ಆದೇಶ ಆದಮೇಲೆ CID DG ಅದಕ್ಕೆ ಮುಖ್ಯಸ್ಥರು ಆಗಿರ್ತಾರೆ ಸಲೀಮ್.
ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಬ್ಬ ತನಿಖಾಧಿಕಾರಿಯನ್ನು ನೇಮಿಸಬೇಕಾಗತ್ತೆ. ಅಂದರೆ ಇದನ್ನು ವಿಚಾರಣೆ ನಡೆಸಿ ಹಿಂಗೆ ಆದೇಶ ಆಗಿದೆ ಅಂತ. ಹಾಗಾಗಿ ತನಿಖಾಧಿಕಾರಿಯನ್ನು ಕೂಡ ನೇಮಕ ಮಾಡೋದಕ್ಕೆ ಸೂಚನೆ ಕೊಟ್ಟಿರ್ತಾರೆ, ಅದಕ್ಕೆ ಸೂಚನೆಯೂ ಕೂಡ ಆಗಿರುತ್ತೆ. ಅಂದರೆ ಆ ಒಂದು CID SP ಆಗಿರ್ತಕ್ಕಂಥ ರಾಘವೇಂದ್ರ ಹೆಗ್ಡೆ ಅಂತ ಹೇಳಲಾಗ್ತಾ ಇದೆ, ಅವರನ್ನು ತನಿಖಾಧಿಕಾರಿಯಾಗಿ ಕೂಡ ನೇಮಕ ಮಾಡ್ತಾರೆ. ಅದಾದ ಮೇಲೆ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಈ ಆದೇಶವನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಯಾವ ಪ್ರಭಾವಿ ನಾಯಕರು ಕಾರಣರಾಗಿದ್ದರು ಅಥವಾ ಯಾವ ಪ್ರಭಾವಿ ಅಧಿಕಾರಿ ಕಾರಣರಾಗಿದ್ದರು? ಕೇವಲ ಗೌರವ್ ಗುಪ್ತಾ ಅವರ ತನಿಖಾ ಸಮಿತಿಯನ್ನು ನಾವು ಮಾಡಿದ್ದೇವೆ, ಅದೇ ಸಾಕು ಅನ್ನೋ ನಿರ್ಧಾರಕ್ಕೆ ಏಕೆ ಒಂದು ದಿನ ಬಿಟ್ಟು ಬಂದರು ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂದರೆ BJPಯವರು ಮಾಡ್ತಾ ಇರ್ತಕ್ಕಂಥ ಆರೋಪಗಳಿಗೆ ಎಲ್ಲೋ ಒಂದು ಕಡೆ ಈ ರೀತಿಯ ಆದೇಶವನ್ನು ಮಾಡಿ ಆದೇಶವನ್ನು ವಾಪಸ್ ಪಡೆದುಕೊಳ್ಳುವಂಥ ಪ್ರಕ್ರಿಯೆಗಳೇನಿದೆ ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇದಕ್ಕೆ ಸರ್ಕಾರ ಮತ್ತು ಗೃಹ ಸಚಿವರೇ ಒಂದು ರೀತಿಯಲ್ಲಿ ಉತ್ತರವನ್ನು ಕೊಡಬೇಕಾಗತ್ತೆ. ಆದರೆ ಆ ಒಂದು ಗೌರವ್ ಗುಪ್ತಾ ಅವರ ತನಿಖಾ ವ್ಯಾಪ್ತಿಯಲ್ಲಿ ಎಲ್ಲವೂ ಕೂಡ ಬರ್ತಾರ, ಅಂದರೆ ಪೊಲೀಸ್ ವ್ಯವಸ್ಥೆಯ ಪೊಲೀಸ್ ದುರ್ಬಳಕೆ ಆಗಿರ್ತಕ್ಕಂಥದ್ದು, ಜೊತೆಗೆ ರಾಮಚಂದ್ರ ರಾವ್ ಅವರ ವಿರುದ್ಧ ಆರೋಪಗಳು ಇವೆಲ್ಲವೂ ಕೂಡ ಬರುತ್ತಾ ಇಲ್ವೋ ಅನ್ನೋದು ಕೂಡ ಅವರೇ ಸ್ಪಷ್ಟಪಡಿಸಬೇಕಾಗತ್ತೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಈ ಯೂಟರ್ನ್ ನಡೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನನಗಿರುವಂಥ ಮೂಲವಾಗಿರುವಂಥ ಪ್ರಶ್ನೆ ಇದರಲ್ಲಿ ಕಾಡೋದು, CID ತನಿಖೆಯನ್ನು ಒಂದು ಸಂಸ್ಥೆಗೆ ತನಿಖೆಯನ್ನು ಮಾಡೋಕ್ಕೆ ಕೊಡಬೇಕಾ, ಇಲ್ಲ ಗೌರವ್ ಗುಪ್ತಾ IAS ಅವರ ಕಡೆಯಿಂದ ತನಿಖೆಯನ್ನು ಮಾಡಿಸ್ಬೇಕಾ? ಮೂಲವಾಗಿ ಕಾಡೋ ಪ್ರಶ್ನೆ ಇದು. ಎಲ್ಲದಕ್ಕೂ ಏನು ಹೇಳ್ತಾರೆ, CID ಕೊಡ್ತೀವಿ ಅಂತಾರೆ. ಇಲ್ಲಿ ಕೊಟ್ಟಿರುವಂಥದ್ದನ್ನು ವಾಪಸ್ ಪಡಿತಾರೆ ಅಂತಂದಾಗ ಯಾವ ಪ್ರಭಾವ ಯಾರ ಮೇಲೆ ಬಿತ್ತು ಅಂತ ಹೇಳಿ, ಯಾರ ರಕ್ಷಣೆಗೆ ಹೊರಟಿದ್ದಾರೆ? ಕೊಟ್ಟ 24 ಗಂಟೆಯಲ್ಲಿ ನೀವು ವಾಪಸ್ ಪಡಿತೀರಾ ಅಂತ ಅನ್ನೋದಾದರೆ ಯಾವ ಪ್ರೆಷರ್, ಯಾವ ಒತ್ತಡಕ್ಕೆ ಮಾಡಿದ್ರಿ ಅಂತ. ಆಮೇಲೆ ಈ ಆದೇಶವನ್ನು ಹೊರಡಿಸಿದ್ದಾದರೂ ಯಾಕೆ? ಇದರಲ್ಲಿ ಉಲ್ಲೇಖ ಮಾಡ್ತಾರೆ ದಿವ್ಯಾ, ಸಂಭಾವ್ಯತೆಯ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿಯಲು CIDಗೆ ವಿಚಾರಣೆ ನಡೆಸೋಕೆ ಆದೇಶಿಸಿತ್ತು. ಅಂದ್ರೆ ಈಗ ಸತ್ಯಾಸತ್ಯತೆ ಇಲ್ವಾ? ಅಂದ್ರೆ ಈಗ ಸತ್ಯಾಸತ್ಯತೆ ಇಲ್ವಾ ಅಥವಾ ಬರೀ ವರದಿ ಕೊಡಬೇಕಾ? ಈಗ ಬರ್ತಾ ಇರೋದೇ ಹಾಗೆ ಅಲ್ವಾ ದಿವ್ಯಾ ಇದು? ಹೌದು, ಅಂದರೆ ಇವರು ಸೆಲ್ಫ್ ಡಿಕ್ಲರೇಷನ್ ಅವ್ರದ್ದೇನು ತಪ್ಪಿಲ್ಲ ಅನ್ನೋ ಥರ ವಾಪಸ್ ತಗೊಂಡ್ರು. ಅಂದರೆ ವಾಪಸ್ ಈಗ ಗೌರವ್ ಗುಪ್ತಾ ಅವ್ರು ಏನು ತನಿಖೆ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಇದು. ಪೊಲೀಸ್ ಸಿಬ್ಬಂದಿಗಳನ್ನು ಒಳಗೊಂಡಂತೆ ಮಾಡ್ತಾರಾ ಅಥವಾ ಬರೀ IPS ಅಷ್ಟೇ ಮಾಡ್ತಾರೆ? ನೋಡಿ, ಅದ್ರ ಬಗ್ಗೆ ಕೊಟ್ಟಿದ್ದಾರೆ ನೋಡ. ಬಟ್ ಒಂಥರ ಶೇಮ್ ಅನಿಸುತ್ತೆ ಸರ್ಕಾರದ ಈ ನಡೆಯ ಬಗ್ಗೆ. ಬಟ್ ಏನಾಗಿದೆ ಈ ಬೆಳವಣಿಗೆ ಅನ್ನೋದು ಒಂದಿಷ್ಟು ಬೆಳವಣಿಗೆಗಳಾಗಿದೆ ರನ್ಯಾ ಪ್ರಕರಣದಲ್ಲಿ. ಏನಾಗಿದೆ ಅಂತ ನೋಡೋಣ. ರನ್ಯಾ ಚಿನ್ನ ಕಳ್ಳಸಾಗಣೆ ಪ್ರಕರಣದಲ್ಲಿ ಸ್ಫೋಟಕ ವಿಚಾರಗಳು ಬಯಲಿಗೆ ಬರ್ತಾ ಇವೆ. ಕಳೆದ ವರ್ಷದ ಕೊನೆಯಲ್ಲಿ 2 ಬಾರಿ ದುಬೈನಲ್ಲಿ ಚಿನ್ನ ಖರೀದಿ ಮಾಡಿದ ರನ್ಯಾ ರಾವ್ ಅದನ್ನು ಸ್ವಿಟ್ಜರ್ಲ್ಯಾಂಡಿಗೆ ಕೊಂಡೊಯ್ದಾಗಿ ಹೇಳಿ ಅಲ್ಲಿನ ಕಸ್ಟಮ್ಸ್ ಅಧಿಕಾರಿಗಳನ್ನು ಯಾಮಾರಿಸಿದ್ರಂತೆ. ಜಿನೆವಾಗೆ ಹೋಗೋದಾಗಿ ಸುಳ್ಳು ಹೇಳಿದ ರನ್ಯಾ ರಾವ್ ನೇರವಾಗಿ ಭಾರತಕ್ಕೆ ಬಂದಿದ್ರಂತೆ. ಆಕೆಯ ಟ್ರಾವೆಲ್ ಹಿಸ್ಟ್ರಿ ಪರಿಶೀಲಿಸಿದಾಗ ಗೊತ್ತಾಗ್ತಾ ಇದೆ ಅಂತ DRI ಮತ್ತು ಅರೆಸ್ಟ್ ಮೆಮೊದಲ್ಲಿ ತಿಳಿಸಿದ್ದಾರೆ. ರನ್ಯಾ ರಾವ್ ನಿರಂತರವಾಗಿ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕಿಂಗ್ ಪಿನ್ ಆಗಿರುವ ಈಕೆ 6 ತಿಂಗಳು ದೇಶದಿಂದ ಹೊರಗೆ ಇರ್ತಾ ಇದ್ರು. ರನ್ಯಾ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಎಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್ಚ್ ಪ್ರಕ್ರಿಯೆ ಕಾನೂನು ಪ್ರಕಾರ ನಡೆದಿಲ್ಲ, ನಿದ್ದೆ ಮಾಡೋಕ್ಕೂ ಕೂಡ ಬಿಡದೆ ವಿಚಾರಣೆ ನಡೆಸಿದ್ದಾರೆ, ನಿದ್ದೆಯ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಅಂತ ರನ್ಯಾ ಪರ ವಕೀಲರ ವಾದ. ರನ್ಯಾ ಮದುವೆಯಾದ ಮಹಿಳೆ, ಅವರೆಲ್ಲೂ ಕೂಡ ಹೋಗಲ್ಲ, ಜಾಮೀನು ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಆದರೆ DRI ಪರ ವಕೀಲರು ಇದನ್ನು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ರನ್ಯಾಗೆ ಕರೆ ಮಾಡಿದ ವ್ಯಕ್ತಿಯ ಸಮನ್ಸ್ ನೀಡಿ ಹೇಳಿಕೆಯನ್ನು ಪಡ್ಕೊಂಡಿದ್ದೀವಿ, ಆಕೆಯ ಬಳಿ UAE ರೆಸಿಡೆನ್ಸಿ ಕಾರ್ಡ್ ಸಿಕ್ಕಿದೆ, ಹೀಗಾಗಿ ಜಾಮೀನು ಕೊಡಬಾರದು ಅಂತ ಪ್ರತಿವಾದವನ್ನು ಮಂಡಿಸಿದರು. ಕಡೆಗೆ ಕೋರ್ಟ್ ಮಾರ್ಚ್ 14ಕ್ಕೆ ಆದೇಶ ಕಾಯ್ದಿರಿಸಿದೆ. ಈ ಕೇಸ್ನಲ್ಲಿ ಎಂಟ್ರಿ ಕೊಡೋಕೆ ಈಗ IT ಇಲಾಖೆ ಸಹ ಮುಂದಾಗಿದೆ. ಕಾರಣ ಇಷ್ಟೇ, ಅವರ ಮನೆಯಲ್ಲಿ ಸಿಕ್ಕಿರುವಂತಹ ದುಡ್ಡೇನಿದೆ 2 ಲಕ್ಷಕ್ಕಿಂತಲೂ ಅಧಿಕ. ಆ ನಿಟ್ಟಿನಲ್ಲಿ ಈಗ IT ಕಟ್ಟಿದಾರೋ ಇಲ್ಲೋ, ಟ್ಯಾಕ್ಸ್ ಕಟ್ಟಿದಾರೋ ಇಲ್ಲೋ ಅನ್ನೋದನ್ನು ಪರಿಶೀಲನೆ ಮಾಡೋಕ್ಕೆ ಮುಂದಾಗ್ತಾರಂತೆ. ಇನ್ನು ಕ್ಲಿಯರ್ ಇಲ್ಲ ಅದು. ಇದು ಕಳ್ಳರ ಸರ್ಕಾರ ಅಂತ BJP CT ರವಿ ಆರೋಪ ಮಾಡಿದ್ದಾರೆ. 15 kg ಚಿನ್ನನ ತಗೊಂಡು ಬರೋದು, ಪ್ರೋಟೋಕಾಲಲ್ಲಿ ಕರ್ಕೊಂಬರೋದು ಅಂತ ಹೇಳಿದ್ರೆ ಕಳ್ಳರದೇ ರಾಜ್ಯ ಆದಂಗೆ ಆಯ್ತಿದು. ಪ್ರೋಟೋಕಾಲ್ನ BJP ನಾಯಕರು ಹೇಳಿ ಕೊಡ್ಸೋಕ್ಕಾಗುತ್ತೇನ್ರಿ? ಈಗ ಯಾವ ಪಾರ್ಟಿ ಇದೆ ಈಗ ಅಧಿಕಾರದಲ್ಲಿ? ನ್ಯಾಯವಾಗಿ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡೋನಿಗೆ ಏನು ಗೌರವ ಇದೆ? ಈ ಕಳ್ಳರದೇ ರಾಜ್ಯ ಆಗುತ್ತೆ. ನಂತರ ಫಿಶ್ ಆಗಿದೆ. ಸ್ವಿಟ್ಜರ್ಲ್ಯಾಂಡಿಗೆ ತೊಗೊಂಡು ಹೋಗ್ತೀನಿ ಅಂತ ಬೆಂಗಳೂರಿಗೆ ಬಂದರೆ, ಈಗ ತುಮಕೂರು ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಆಗುತ್ತಾ? ಎಲ್ಲಿಗೆ ಹೋಗಬೇಕು ಅಂತ ಟಿಕೆಟ್ ತೊಗೊಂಡಿರ್ತಾರೋ ಅಲ್ಲಿಗೆ ತಾನೇ ಹೋಗಬೇಕು. ಅಲ್ಲ, ಇದು ಹೆಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ದಿವ್ಯಾ, ಒಳ್ಳೆ ಲೋಕಲ್ ಮಾರ್ಕೆಟ್ ರೀತಿಯಲ್ಲಿ ಇದೆ, ಯಾಮಾರಿಸ್ಬಿಟ್ರು ಅಂತ ಹೇಳಿ. ಹೌದು, ಒಂಥರ ಕಾಮಿಡಿ ರೀತಿಯಲ್ಲಿ DRI ಅಧಿಕಾರಿಗಳು ಪ್ರತಿ ಹಂತದಲ್ಲೂ ತಪಾಸಣೆಗಳಾಗುತ್ತೆ. ಅರೆಸ್ಟ್ ಮೆಮೋದಲ್ಲಿ ಉಲ್ಲೇಖ ಮಾಡಿರೋದೇ ಒಂದು ಥರ ಜೋಕ್ ಥರ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ನೋಡಿ, ಅವ್ರೇನು ಹೇಳ್ತಾರೆ, ಸ್ವಿಟ್ಜರ್ಲ್ಯಾಂಡ್ಗೆ ಕೊಂಡೊಯ್ಯೋದಾಗಿ ಹೇಳಿಲ್ಲ, ಅಲ್ಲಿಲ್ಲ ಕಸ್ಟಮ್ಸ್ ಅಧಿಕಾರಿಗಳನ್ನ ಯಾಮಾರಿಸಿದ್ರಂತೆ. ಹಿಂಗ್ರಿಗೆ ಯಾಮಾರ್ಸೋಕ್ಕಾಗುತ್ತೆ ದುಬೈಯಿಂದ? ಒಂದು ಡಾಕ್ಯುಮೆಂಟ್ಸ್ ಇರಬೇಕಾ?
ಯಾವುದೋ ಒಂದು ಹಂತದಲ್ಲಿ ಯಾಮಾರಿಸ್ಬೋದು. ಅದು ಹೆಂಗೆ ಯಾಮಾರಿಸಕ್ಕಾಗತ್ತೆ ಅಂತ ನಾನು ಹೇಳ್ತಾ ಇರೋದು. ಕಳ್ಳ ಸಾಗಾಣಿಕೆ ಮಾಡೋದು ಬೇರೆ, ಹೌದು, ಯಾಮಾರಿಸೋಕೆ ಹೆಂಗಾಗುತ್ತೆ ಅಂತ. ವಿದೌಟ್ ಡಾಕ್ಯುಮೆಂಟ್ಸ್ ಅನ್ನ ಹೇಗೆ ಬಿಡ್ತಾರೆ ಅಂದ್ರೆ, ನಾನು ಸ್ವಿಟ್ಜರ್ಲೆಂಡ್ಗೆ ಹೋಗ್ತಾ ಇದ್ದೀನಿ ಬಿಟ್ಬಿಡಿ ಅಂದ್ರೆ ಬಿಟ್ಬಿಡ್ತಾರಾ? ಅಲ್ವಾ? ಒಳ್ಳೆ ಕಾಮಿಡಿ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಜೋಕ್ ರೀತಿಯಲ್ಲಿ. ಆಯ್ತು, ಆಮೇಲೆ ಮುಂದೆ ಜಿನೆವಾಗ ಹೋಗೋದಾಗಿ ಸುಳ್ಳು ಹೇಳಿ ನೇರವಾಗಿ ಭಾರತಕ್ಕೆ ಬಂದ್ರಂತೆ. ಅದು ಹೆಂಗ್ರಿ ಬಿಡ್ತಾರೆ? ಜಿನೆವಾಗ ಹೋಗೋದಾಗಿ ಹೇಳ್ಬಿಟ್ಟು ಭಾರತಕ್ಕೆ ಬಂದ್ರಂತೆ. ಇದು ಎಲ್ಲವೂ ಹೆಂಗೆ ಅಂತಂದ್ರೆ, ಒಂದು ರೀತಿಯಾಗಿ ಹೇಳಬೇಕು, ಹೇಳ್ತಾ ಇದ್ದೀವಿ, ನಾವು ಹೇಳಿದ್ದನ್ನೆಲ್ಲ ಸರಿ ಅನ್ನೋ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ನೀವು ಅನ್ನೋ ರೀತಿಯಲ್ಲಿ. ಥರ ಜೋಕ್ ಅಲ್ವಾ ಇದು? ಇದು ಜೋಕೆ ಅಲ್ವಾ? ನಾನು ಧಾರವಾಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಎಲ್ಲೋ ಬಸ್ ಹತ್ಕೊಂಡು ಇನ್ನೊಂದು ಊರಿಗೆ ಹೋದಂಗಾಯ್ತು. ಇವಾಗ ಎಲ್ಲೋ ಹೋಗ್ಲಿ, ಏನೋ ಒಂದಾಗ್ಲಿ, ಬಟ್ ಅಲ್ಲಿ ಅವರು ಈ ವ್ಯವಹಾರಗಳನ್ನ ಮಾಡಿದ್ದಾರ ಅನ್ನೋದನ್ನ ಪ್ರೂವ್ ಮಾಡಬೇಕಾಗತ್ತೆ. ಹಂಗಲ್ಲ ದಿವ್ಯಾ, ಏರ್ಪೋರ್ಟ್ನಲ್ಲಿ ಚೆಕ್ಕಿಂಗೇ ಆಗಲ್ವಾ ಅಂತ ನಾನು ಕೇಳೋದು. ಇನ್ನು ನಟಿ ರನ್ಯಾ ರಾವ್ ರಾಜಕೀಯ ನಂಟು ಬಗ್ಗೆ ನಾನಾ ಸುದ್ದಿಗಳು ಹರಿದಾಡ್ತಾ ಇದೆ. ಇಬ್ಬರು ಸಚಿವರ ಜೊತೆ ರನ್ಯಾಗೆ ನಂಟು ಇದೆ ಎಂಬ ಆರೋಪವನ್ನು ಬಿಜೆಪಿಗಳು ಪದೇ ಪದೇ ಮಾಡ್ತಾ ಇದ್ದಾರೆ. ಇದೀಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿರುವಂತಹ ಕೇಸರಿ ಪಡೆ ನಟಿ ರನ್ಯಾ ಮದುವೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವ ಪರಮೇಶ್ವರ್ ಭಾಗಿಯಾದ ಫೋಟೋವನ್ನು ರಿಲೀಸ್ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲರ್ ರನ್ಯಾ ಜೊತೆ ನಂಟಿರುವ ಸಚಿವರು ಯಾರು ಎಂಬುದನ್ನು ಬಹಿರಂಗಪಡಿಸುವಿರಾ ಅಂತ ಸವಾಲು ಹಾಕಿದ್ದಾರೆ. ವಿಧಾನಸಭೆಯಲ್ಲಿ ಇಬ್ಬರು ಮೂವರು ಸಚಿವರು ಡಬಲ್ ಆಗಿದ್ದಾರೆ. ಅವರ ಹೆಸರನ್ನು ಸಿಎಂ ಬಹಿರಂಗಪಡಿಸಲಿ ಅಂತ ಭರತ್ ಶೆಟ್ಟಿ ಒತ್ತಾಯಿಸಿದ್ದಾರೆ. ಎಲ್ಲವನ್ನ ನಮ್ಮ ಬಾಯಲ್ಲಿ ಹೇಳಿಸಬೇಡಿ ಅಂತ ವಿಜಯೇಂದ್ರ ಹೇಳಿದ್ರೆ ಈ ಆರೋಪಗಳಿಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಇದರಲ್ಲಿ ಮಿನಿಸ್ಟರ್ಸ್ ಇನ್ವಾಲ್ವ್ ಇದ್ದಾರೆ, 2-3 ಜನ ಡಲ್ ಆಗಿ ಕೂತಿದ್ದಾರೆ. ಹೆಸರು ಸಿಎಂ ಗೊತ್ತಿದೆ, ಹೇಳಿದ್ರೆ ಸಾಕು, ಪಬ್ಲಿಕ್ ಅಲ್ಲಿ ಹೇಳಿ ಅವರು ಚೇಂಜ್ ಮಾಡಲಿ. ಅಲ್ಲಿ ಯಾರು ಮಲಗಿದ್ರು ಅನ್ನೋದಕ್ಕಿಂತ ಬೇಡ ಬಿಡಿ, ಅವೆಲ್ಲ ಚರ್ಚೆ ಅವೆಲ್ಲ ಸಾಕಷ್ಟು ಇದಾವೆ. ಆ ವಿಚಾರಕ್ಕೆ ಹೋದ್ರೆ ಮತ್ತೆ ಬಹಳ ಸವಿಸ್ತಾರ ಮಾತನಾಡ್ಬೇಕಂತ ನಮ್ಮ ಬಾಯಲ್ಲಿ ಬೇಡ, ಚರ್ಚೆ ತನಿಖೆ ಆಗಲಿ. ನಾವು ಒಂದು ಮದುವೆಗೆ ಹೋಗಿದ್ದೆ, ನನ್ನ ಪಕ್ಕನ ಬಂದು ಯಾರೋ ನಿಂತ್ಕೊಂಡಿರ್ತಾರೆ, ಅವ್ರೇನೋ ಕ್ರೈಮ್ ಮಾಡ್ಬಿಡ್ತಾರೆ, ನಾವು ಅದಕ್ಕೆ ಸಪೋರ್ಟಾ? 100 ಜನ ಬಂದು ಫೋಟೋ ಇಡ್ಸ್ಕೊತಾರೆ. ಹೇಳಿ ಸ್ಪೆಸಿಫಿಕ್ ಆಗಿ ಇಂಥವ್ರು ಹೋಗಿದ್ರು, ಇಂಥವ್ರು ಭಾಗಿಯಾಗಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆ ಆದಮೇಲೆ ಯಾವ ಪ್ರಭಾವಿ, ಎಷ್ಟೇ ಪ್ರಭಾವಿ ಇದ್ರೂ ಕೂಡ ಅದು ಮುಚ್ಚಿಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಕಾನೂನು ರೀತಿ ಏನೇನು ಕ್ರಮ ಆಗಬೇಕು ಅದೆಲ್ಲ ಕ್ರಮ ಆಗೇ ಆಗುತ್ತೆ. ಈ ಫೋಟೋಗಳನ್ನು ಇಟ್ಕೊಂಡ್ಬಿಟ್ಟು ಅವ್ರ ಫೋಟೋಗಳಲ್ಲಿ ಭಾಗಿಯಾಗಿದ್ರು, ಈ ಫಂಕ್ಷನ್ಗಳಲ್ಲಿದ್ದರು, ಆ ಫೋಟೋಗಳನ್ನು ಇಟ್ಕೊಂಡ್ಬಿಟ್ಟು ಅವ್ರು ತಪ್ಪು ಮಾಡಿದ್ದಾರೆ, ಅವ್ರ ಜೊತೆಗಿದ್ದಾರೆ ಅಂತಂದರೆ ನಾಟ್ ಫೇರ್. ಬಿ ಜೆ ಪಿಯವರು ಇಷ್ಟೆಲ್ಲ ಮಾತನಾಡ್ತಾ ಇದ್ದಾರಲ್ಲ, ನಾಳೆ ನಿಮ್ಮ ಲೀಡರ್ಸ್ಗಳು ಯಾರಾದರೂ ಇದರಲ್ಲಿ ಹೆಸರು, ಈಗಲೇ ನೀವು ದೊಡ್ಡದಾಗಿ ಹೋರಾಟ ಮಾಡ್ತಾ ಇದ್ದೀರಾ, ಟೀಕೆಗಳನ್ನು ಮಾಡ್ತೀರಾ, ನಿಮ್ಮ ಪಕ್ಷದಲ್ಲಿರುವಂಥ ಲೀಡರ್ಗಳ ಹೆಸರು ಬಂದರೆ ಮುಖ ತೋರ್ಸೋಕ್ಕಾದರೂ ಯೋಗ್ಯತೆ ಇರುತ್ತಾ ನಿಮಗೆ? ಇರುತ್ತಾ? ಈಗೇನು ಕಾಂಗ್ರೆಸ್ ಮೇಲೆ ಗುಬೆ ಕೂರಿಸಿ ಮಾತನಾಡ್ತಾ ಇದ್ದೀರಾ ಮೋಸ್ಟ್ಲಿ ಅವಾಗ ಅವರಲ್ಲಿಬ್ರು ನಮ್ಮಲ್ಲಿ ಒಬ್ಬರಷ್ಟೇ ಅಂತ ಹೇಳ್ಕೊಳ್ತಾರೇನೋ. ಇನ್ನೇನು ಯಾವ ಮಟ್ಟಕ್ಕೆ ಹೋಗ್ತಾರೆ ಹಂಗಿದ್ದಾಗೆ ಅವರು ಅದೇ ನಾವು ಇದೆ ಅಂತ ಎಲ್ಲರೂ ಅದೇ. ನೀವು ಯಾರ್ದೋ ಒಂದು ಫಂಕ್ಷನ್ಗೆ ಹೋಗ್ಬಿಟ್ಟು ಅವ್ರೇನೋ ಒಂದು ಫೋಟೋ ತಕ್ಕೊಂಡು ಬಂದಿದ್ದಾರೆ, ಆ ಫೋಟೋ ಆ ಫಂಕ್ಷನಲ್ಲಿ ಇರುವಂಥವ್ರು ಯಾರೋ ತಪ್ಪು ಮಾಡಿದ್ದಾರೆ, ಅವ್ರ ಜೊತೆಗಿರುವಂಥ ಫೋಟೋ ಹಂಗಿದ್ರು ಅಂತ ಅಂದ್ಬಿಟ್ರೆ ಅವ್ರು ತಪ್ಪು ಮಾಡಿದಾರೆ ಅಂತ ಅರ್ಥನ? ಏನೋ ಅವ್ರಿಗೆ ಹೇಳ್ಬಿಟ್ಟೆಲ್ಲ ಮಾಡಿರ್ತಾ ಇದ್ರ? ನಾಳೆ ಇನ್ನೊಂದು ಯಾವುದು, ಈಗ ಪ್ರಧಾನಿ ಮೋದಿ ಅವರು ಅಮಿತ್ ಶಾ ಅವರು ಇರುವಂಥ ಒಂದು ವೇದಿಕೆಯಲ್ಲಿ ಯಾರೋ ಒಬ್ಬ ದೊಡ್ಡ ಡೀಲರ್ ಇರ್ತಾನೆ, ಅಲ್ಲಿ ದೊಡ್ಡ ಸ್ಮಗ್ಲರ್ ಇರ್ತಾನೆ, ಅವನೊಂದು ಯಾವುದೋ ವೇದಿಕೆಯಲ್ಲಿ ಒಂದು ಫೋಟೋ ಇರುತ್ತೆ, ಆವಾಗ ಅವರು ತಪ್ಪು ಮಾಡಿದಾರೆ ಅಂತ ಹೇಳ್ಬೇಕಾ? ಏನ್ರಿ ಫೋಟೋಗಳನ್ನು ಇಟ್ಕೊಂಬಿಟ್ಟು ಈ ಥರ ಮಾಡ್ಕೊಳ್ಳುವಂಥ ರಾಜಕೀಯನ? ಬೇರೆ ಏನೂ ಇಲ್ವಾ ನಿಮ್ಗೆ ಹೋರಾಟ ಮಾಡೋಕ್ಕೆ ಬಿ ಜೆ ಪಿಯವರಿಗೆ? ನಾಳೆ ನಿಮ್ಮ ಲೀಡರ್ಸ್ಗಳದ್ದೇ ಯಾರ್ದೋ ಬಂತು ಅಂತ ಇಟ್ಕೊಳ್ಳಿ ಈ ಫೋಟೋ, ಏನು ದೊಡ್ಡ ವಿಚಾರನ? ಅವ್ರ ಜೊತೆಗಿರುವಂಥ ಫೋಟೋ ಬಂದರೆ ಅವಾಗೇನು ಉತ್ತರ ಕೊಡ್ತೀರಾ? ಇನ್ನು ಗ್ಯಾರಂಟಿ ಜಾರಿ ಸಮಿತಿಗಳ ರದ್ದತಿಗೆ ಆಗ್ರಹಿಸಿ ವಿಪಕ್ಷಗಳು ಇವತ್ತು ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆಯನ್ನು ಮಾಡಿದರು. ರಾಜ್ಯಪಾಲರ ಅಂಗಳಕ್ಕೆ ದೂರು ಕೊಂಡೊಯ್ದು ಕಲಾಪ ಆರಂಭಕ್ಕೆ ಮುನ್ನ ವಿಧಾನಸೌಧ ಕೆಂಗಲ್ ಗೇಟ್ ಬಳಿ ಬಿಜೆಪಿ ಜೆಡಿಎಸ್ ಶಾಸಕರು ಪ್ರತಿಭಟನೆ ಮಾಡಿದರು. ಕಲಾಪ ಶುರುವಾದ ಮೇಲೆ ಸದನದ ಬಾವಿಗಿಳಿದು ಧರಣಿಯನ್ನು ನಡೆಸಿದರು. ಗ್ಯಾರಂಟಿ ಜಾರಿ ಸಮಿತಿಗಳು ಅಸಂವಿಧಾನಿಕ, ರದ್ದು ಮಾಡಿ ಅಂತ ಘೋಷಣೆ ಕೂಗಿದ್ರು. ಕಲಾಪ ನಡೆಯಲು ಬಿಡಲಿಲ್ಲ. ನಂತರ ಬಿಜೆಪಿ ಜೆಡಿಎಸ್ ಶಾಸಕರು ವಿಧಾನಸೌಧದಿಂದ ರಾಜಭವನದವರೆಗೆ ಜಾಥಾ ನಡೆಸಿದರು. ಗವರ್ನರ್ಗೆ ದೂರು ಕೊಟ್ಟರು. ಗ್ಯಾರಂಟಿ ಜಾರಿ ಸಮಿತಿಗಳನ್ನು ಬರ್ಖಾಸ್ತು ಮಾಡೋಕೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಕೇಳಿದರು. ಅಲ್ಲದೆ ಹಕ್ಕುಚ್ಯುತಿ ಮಂಡಿಸೋದಾಗಿ ವಿಜೇಂದ್ರ ಘೋಷಿಸಿದರು. ಆದರೆ ವಿಪಕ್ಷಗಳ ನಡೆಯನ್ನು ಸರ್ಕಾರ ಖಂಡಿಸಿದೆ. ನಾವು ಶಾಸಕರು ಪರಿಷತ್ ಸದಸ್ಯರ ಹಕ್ಕು ಮೊಟಕು ಮಾಡ್ತಾ ಇಲ್ಲ, ಗ್ಯಾರಂಟಿ ಸಮಿತಿಗಳ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸಿಎಂ ಮತ್ತೊಮ್ಮೆ ಸ್ಪಷ್ಟಪಡಿಸಿದರು. ಇದೇ ವೇಳೆ ಸಿದ್ದರಾಮಯ್ಯ 5 ವರ್ಷ ಪೂರೈಸಲಿ ಅಂತ ನಾವು ಬಯಸ್ತೀವಿ ಅಂತ ಅಶೋಕ್ ವ್ಯಂಗ್ಯವಾಗಿ ಹೇಳಿದರು. ಇದಕ್ಕೆ ನಾನೇ ಇರ್ತೀನಿ 5 ವರ್ಷ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಅಧಿವೇಶನದಲ್ಲಿ ಬಂದಾಗ ಬರ್ಕೊಳಪ್ಪ ಅಶೋಕ, ನಾನೇ ಪರ್ಮನೆಂಟು, 5 ವರ್ಷ ಅಂದ್ರು, ಕಾಣೆ ಆಗೋಟ್ರು. ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ. ಸರ್, ನಮ್ಗೆ ಅವರು ಇನ್ನ 5 ವರ್ಷ ಪೂರೈಸ್ಲಿ ಅಂತಾನೆ ನಾವು ಬಯಸ್ತೀರಿ. ನವೆಂಬರ್ ಕಷ್ಟ ನಮ್ಗೆ. 5 ವರ್ಷ ಇದ್ರೆ ಅದೇ ಪುಣ್ಯ. ನಾನು ಹೇಳೋಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ
ಅಂಗನವಾಡಿ ಅವರಿಗೆ ಆಶಾ ಕಾರ್ಯಕರ್ತರು 3,000ಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಚೇಲಾಗಳಿಗೆ 40,000 ರೂಪಾಯಿ. ಯಾವ ನ್ಯಾಯ? ನನ್ನ ವಿಧಾನಸಭಾ ಕ್ಷೇತ್ರದಲ್ಲೇನೆ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷನಿದ್ದಾರೆ. ಅವರು ಕೊಟ್ಟಿರ್ತಕ್ಕಂತ ಹೆಸರುಗಳನ್ನ ಪರಿಗಣಿಸಬೇಕು ಅಂತ ಹೇಳಿ ಉಸ್ತುವಾರಿ ಸಚಿವರು ನನ್ನ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ಶಾಸಕರ ಹಕ್ಕನ್ನ ಮೊಟಕುಗೊಳಿಸ್ತಕ್ಕಂತ ಕೆಲಸ ಸಚಿವರ ನೇತೃತ್ವದಲ್ಲಿ ಆಗ್ತಾ ಇದೆ. ಇದನ್ನು ಕೂಡ ನಾಳೆ ಸದನದಲ್ಲಿ ನಾವು ಎತ್ತೋರಿದ್ದೇವೆ. ಅಲ್ಲಿ DBT ಮುಖಾಂತರ ಈ ಹಣವನ್ನು ಹಾಕಬೇಕಾದ್ರೆ ಸಮಿತಿ ಅವಶ್ಯಕತೆ ಇದೆಯಾ? ಮೊದಲನೇದಾಗಿ ಅವ್ರು ಯಾರು ಕೂಡ ಇದನ್ನ ಹಿಂಪಡೆಯೋದಕ್ಕೆ ತಯಾರಿಲ್ಲದೆ ಇರೋದ್ರಿಂದ ಅನಿವಾರ್ಯವಾಗಿ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಬೇಕಾಯ್ತು. ಈಗ ರಾಜ್ಯಪಾಲರು ನೀವು ಮಧ್ಯಸ್ಥಿಕೆ ವಹಿಸಿ ಇದಕ್ಕೆ ನ್ಯಾಯ ಕೊಡಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ BJP ಮತ್ತು JDSನವ್ರು ಮಾಡಿದ್ದೇವೆ. ಗ್ಯಾರಂಟಿ ಸಮಿತಿಗಳಿಗೆ ಮಾಡಬೇಡಿ ಕಾರ್ಯಕರ್ತರನ್ನ ಅಂತ ಹೇಳೋದು ಸರಿ ಇಲ್ಲ. ಇವತ್ತು ಮತ್ತೆ ಸ್ಪಷ್ಟಪಡಿಸ್ತೇನೆ, ಇವರ ಹಕ್ಕು ಚ್ಯುತಿಯಾಗದ ರೀತಿ ನೋಡ್ಕೊಳ್ಳೋದು ಮತ್ತೆ ಇವರಿಗೆ ಅಗೌರವ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದನ್ನ ಐ ವಿಲ್ ಅಶ್ಯೂರ್ ದೆಮ್. ನಾವು ಅವರ ಹಕ್ಕನ್ನ ಕಿತ್ಕೊಂಡಿಲ್ಲ. ಶಾಸಕರ ಹಕ್ಕು ಏನಿದೆ ಅದಿದೆ. ಬಡವರಿಗೋಸ್ಕರ ಕೊಟ್ಟಂತ ಕಾರ್ಯಕ್ರಮನ ಮನೆಗೆ ಹೋಗಿ ತಲುಪ್ತಾ ಇದೆಯಾ, ಸರಿಯಾದ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಮಿಸ್ಯೂಸ್ ಆಗ್ತಾ ಇದ್ದಾರಾ, ನಮ್ಮ ಜನರಿಗೆ ಅದರ ಉಸ್ತುವಾರಿಯನ್ನ ಜವಾಬ್ದಾರಿಯನ್ನ ನಿವಾರಣೆ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಅಲ್ಲ, ಈಗ DBT ಮೂಲಕ ಅವ್ರಿಗೆ ಹಣ ನೇರವಾಗಿ ಹೋಗ್ತಾ ಇರಬೇಕಾದ್ರೆ ಇಂಥ ಸಮಿತಿಯ ಅವಶ್ಯಕತೆ ಏನು? ಸುಮ್ಮನೆ ಯಾರಿಗೋ ಒಂದೇನೋ ಹುದ್ದೆ ಕೊಡಬೇಕು, ಅವ್ರಿಗೊಂದು ಸಂಬಳ ಕೊಡಬೇಕು, ಸ್ಥಾನಮಾನ ಕೊಡಬೇಕು ಅನ್ನೋ ರೀತಿಯಲ್ಲಿ ಕಾಣಿಸ್ತಿಲ್ವಾ ಅರುಣ್? ಇದು ಎಕ್ಸಾಕ್ಟ್ಲಿ ಅದೇ ಕಾಣಿಸ್ತಾ ಇರೋದು. ಹಾಗಿದ್ದಾಗ ಸಚಿವರು ಯಾಕೆ ಬೇಕು? ಹಾಗಿದ್ದಾಗ ತಾಲೂಕು ಅದರಲ್ಲಿ ಅಧಿಕಾರಿಗಳೇ ಯಾಕೆ? ಆದರೆ ಇವ್ರು ಮಾಡಿರೋ ಸಿಸ್ಟಮ್ ಬಗ್ಗೆ ಇವ್ರಿಗೆ ನಂಬಿಕೆ ಇಲ್ಲ. ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳೇ ಹಾಕಬೇಕು, ನಿಮ್ಗೆ ಹಳ್ಳಿಗಳಲ್ಲಿ ಹಾಕಬೇಕು. ನೀವು ಇದೇ ಸಂಬಳವನ್ನ ಆಶಾ ಕಾರ್ಯಕರ್ತೆಯರಿಗೆ ಇಲ್ಲ ಅಂಗನವಾಡಿಯವರಿಗೆ ಬಜೆಟ್ ಅಲ್ಲಿ 1,000 ರೂಪಾಯಿ ಅಂತೆ, 750 ರೂಪಾಯಿ ಅಂತೆ ಅಂತ ಅಲ್ಲ. ಈಗ ಇವರು ಹೇಳ್ತಾ ಇದಾರಲ್ಲ, ಸಮಿತಿಗಳನ್ನ ಮಾಡ್ಬಿಟ್ಟು ನಾವು ಅವ್ರಿಗೆ ಕೊಡ್ತೀವಿ ಅಂತೇಳಿ. ಇದನ್ನೇ ಅವ್ರಿಗೆ ಕೊಡಿ, ಆಶಾ ಕಾರ್ಯಕರ್ತೆಯರಿಗೆ, ಅಂಗನವಾಡಿ ಕಾರ್ಯಕರ್ತೆಯರಿಗೆ. ಅವರೇ ಮನೆಗೆ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಬರ್ತಾರೆ. ಅವ್ರಿಗೆ ಕೊಟ್ಟಂಗೂ ಆಗುತ್ತೆ, ನಿಮಗೂ ಕೂಡ ಅನುಕೂಲ ಆಗುತ್ತೆ, ಯಾರಿಗೆ ಮುಟ್ಟಿದೆ ಯಾರಿಗೆ ಮುಟ್ಟಿಲ್ಲ ಅಂಥೇಳಿ. ಓಕೆ, ಈಗ ಯಾವ ನಿಯಮಗಳ ಅಡಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಈ ಸಮಿತಿಯಲ್ಲಿ ಹಾಕ್ಕೊಂಡಿದ್ದಾರೆ? ಈಗಲೂ ಅದನ್ನ ಹೇಳಿಲ್ಲ, ಮಾನದಂಡ ಏನು ಅಂತ ಈಗಲೂ ಹೇಳಿಲ್ಲ. ಓಕೆ, ಜನ ಕಟ್ಟುವಂಥ ತೆರಿಗೆ ದುಡ್ಡನ್ನು ಹೇಗೆ ಸಂಬಳದ ರೂಪದಲ್ಲಿ ಅಪಾಯಿಂಟ್ಮೆಂಟ್ ಆಗಲಾರ್ದೇನೆ, ಟೆಂಡರನ್ನು ಕರಿಲಾರ್ದೇನೆ ಹೇಗೆ ಸಂಬಳದ ರೂಪದಲ್ಲಿ ಕೊಡ್ತೀರಾ ಜನ ಕಟ್ಟುವಂಥ ತೆರಿಗೆ ದುಡ್ಡನ್ನು? ಮೂಲವಾಗಿರುವಂಥ ಪ್ರಶ್ನೆ. ನನ್ನೊಂದು ಸಲಹೆ ಇದೆ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ನ ನಾಯಕರುಗಳಿಗೆ. ಇಷ್ಟೆಲ್ಲ ಪಾಪ ಕಷ್ಟಪಟ್ಟು ಕಾಂಗ್ರೆಸ್ನ ಕಾರ್ಯಕರ್ತರು ಶ್ರಮ ವಹಿಸಿ ಅವರು ನಿಮ್ಮನ್ನು ಅಧಿಕಾರಕ್ಕೆ ತಂದು 135, 108 ಸೀಟ್ಗಳನ್ನು ಬರೋ ಹಂಗೆ ಮಾಡಿದ್ದಾರೆ ಅಲ್ವಾ? ಅವರ ಪಾತ್ರ ಬಹುದೊಡ್ಡದಿದೆ, ಅವ್ರಿಗೆ ಹಕ್ಕಿದೆ ಅಲ್ವಾ? ಹಾಗಿದ್ದಾಗ ಎಲ್ಲ 136, 138 ಶಾಸಕರೇನಿದ್ದೀರಾ, ನಿಮ್ಮ ಸಂಬಳದ ಒಂದು ಭಾಗವನ್ನು ಅವ್ರಿಗೆ ಕೊಟ್ಬಿಡಿ. ನೀವು ಮಾಡ್ಕೊಳ್ಳಿ, ನಿಮ್ಮ ಕಾರ್ಯಕರ್ತರಿಗೆ ಕೊಡಿ. ಪಾಪ ನೀವು ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೆ ಸಚಿವರೆಲ್ಲ, ನೀವು ಅಧಿಕಾರದಲ್ಲಿರೋದಕ್ಕೋಸ್ಕರ ಶ್ರಮ ವಹಿಸಿರೋದು ನಿಮ್ಮ ಪಕ್ಷದ ಕಾರ್ಯಕರ್ತರಲ್ವೇ? ಅದನ್ನು ಜನ ಕಟ್ಟಿರುವಂಥ ತೆರಿಗೆ ದುಡ್ಡಲ್ಲಿ ಯಾಕೆ ಕೊಡಬೇಕು? ನೀವು ಕುರ್ಚಿ ಮೇಲೆ ಕೂತ್ಕೊಳ್ಳೋಕ್ಕೋಸ್ಕರ, ನೀವು ಅಧಿಕಾರದಲ್ಲಿ ಕೂತ್ಕೊಳ್ಳೋಕ್ಕೋಸ್ಕರ ಜನ ಕಟ್ಟಿರುವಂಥ ತೆರಿಗೆ ದುಡ್ಡನ್ನು ಯಾಕೆ ಕೊಡಬೇಕು? ಅದರ ಬದಲಾಗಿ ನಿಮ್ಮೆಲ್ಲ ಶಾಸಕರಿಗೆ ಬರುವಂಥ ಸಂಬಳದಲ್ಲಿ ಸ್ವಲ್ಪ ಸಚಿವರಿಗೆ ಜಾಸ್ತಿ ಪರ್ಸೆಂಟೇಜ್ ಇಡಿ, ಶಾಸಕರಿಗೆ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಇಡಿ. ಅದರಲ್ಲಿರುವಂಥ ಅಮೌಂಟನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಸಮಿತಿಯನ್ನಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ನಮಗೇನಾಗಬೇಕಾಗಿದೆ? ನೀವು ಚುನಾವಣೆ ಟೈಮಲ್ಲಿ ಟಿಕೆಟನ್ನು ಒಂದೊಂದು ಕ್ಷೇತ್ರದಲ್ಲಿ ಕೊಡಬೇಕಾದ್ರೆ ಡೊನೇಷನ್ನು ಇನ್ಯಾವುದೋ ರೂಪದಲ್ಲಿ 2 ಲಕ್ಷ ರೂಪಾಯಿ ಕಟ್ಸ್ಕೊಂಡಿಲ್ವಾ KPCಯಲ್ಲಿ? ಅದು ಪಕ್ಷದ ಕಚೇರಿಯನ್ನು ನಿರ್ಮಾಣ ಮಾಡಕ್ಕೆ ನಾವು ಬಳಸ್ತೀವಿ ಅಂತೆಲ್ಲ ಹೇಳಿದ್ರಲ್ಲ. ಈಗ ಯಾಕೆ ಇಸ್ಕೊಳ್ಬಾರ್ದು? ಹಾಗಿದ್ದಾಗ ಈಗ ಯಾಕೆ ಶಾಸಕರು ಸಚಿವರಿಂದ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ನೀವು ಕೊಡಬಾರ್ದು ಅವ್ರ ಸಂಬಳದ ರೂಪದಲ್ಲಿ? ಅವ್ರ ಋಣ ಇಲ್ವಾ ಇನ್ನೂ? ಹೆಂಗಂದ್ರೆ ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯ ಎರಡೂ ಆಗಬೇಕು ಅನ್ನೋದು. ಕಟ್ಟಿರೋ ಜನ ತೆರಿಗೆ ದುಡ್ಡನ್ನು ಕಟ್ಕೊಳ್ತಾ ಹೋಗ್ತಾ ಇರಬೇಕು, ಒದ್ದಾಡ್ತಾ ಇರಬೇಕು. ಹಂಗೆ ಪರಿಸ್ಥಿತಿ ನಿಮ್ಮದು. ಇನ್ನು ಪರಿಷತ್ ಕಲಾಪದಲ್ಲಿ ಸರ್ಕಾರದ ಅಸಲಿ ಬಂಡವಾಳ ಬಟಾಬೈಲಾಗಿದೆ. 2024-25ರ ಸಾಲಿನಲ್ಲಿ ಮೀನುಗಾರಿಕೆ ಇಲಾಖೆಗೆ ಕೊಟ್ಟಿದ್ದ 3,000 ಕೋಟಿ ಅನುದಾನವನ್ನು ವಿವಿಧ ಯೋಜನೆಗಳಿಗೆ ಖರ್ಚು ಮಾಡಲು ಆರ್ಥಿಕ ಇಲಾಖೆ ಸಹಕರಿಸಲಿಲ್ಲ. ಹಣ ಕೊಡದೆ ನಾನು ಹೇಗೆ ಕೆಲಸ ಮಾಡಲಿ ಅಂತ ಪ್ರಶ್ನೆಯೊಂದಕ್ಕೆ ಸಚಿವ ಮಂಕಾಳ ವೈದ್ಯ ಗರಮಾದ್ರು. ಇನ್ನು 2024-25ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ವಸತಿ ಯೋಜನೆಯಡಿ ಒಂದೇ ಒಂದು ಮನೆ ನಿರ್ಮಿಸಿಲ್ಲ ಅಂತ ಸತ್ಯವನ್ನು ಸಚಿವ ಜಮೀರ್ ಅಹ್ಮದ್ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿ ಅವಧಿಯಲ್ಲೂ ಒಂದೇ ಒಂದು ಮನೆ ಕೊಟ್ಟಿಲ್ಲ, ಮನೆ ಕೊಟ್ಟಿರೋದು
ಸಾಬೀತು ಮಾಡಿದರೆ ನಾನು ರಾಜಕೀಯ ನಿವೃತ್ತಿ ಪಡ್ಕೊಳ್ತೀನಿ ಅಂತ ಸವಾಲ್ ಹಾಕಿದ್ರು. ಇನ್ನು ಕಳೆದ 5 ವರ್ಷಗಳಿಂದ ಸಾರಿಗೆ ನಿಗಮಗಳು ನಷ್ಟದಲ್ಲಿದೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಇನ್ನು ಪರಿಷತ್ನಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಮಂಡಿಸಿದ ಡಿಸಿಎಂ ಅಧಿಕಾರ ವಿಕೇಂದ್ರೀಕರಣವನ್ನ ಸಮರ್ಥಿಸಿದ್ರು. ಬೆಂಗಳೂರಿನಲ್ಲಿ ಮನೆ ಕಟ್ಟೋಕ್ಕೂ ಅಡಿ ಲೆಕ್ಕದಲ್ಲಿ ಹಣ ಕೇಳ್ತಾರಂತೆ ಎಂಬ ಸಿಟಿ ರವಿ ಮಾತಿಗೆ ಕಾಂಗ್ರೆಸ್ನಿಂದ ತೀವ್ರ ಆಕ್ಷೇಪ ವ್ಯಕ್ತವಾಯಿತು. ಕಡೆಗೆ ವಿಪಕ್ಷಗಳ ಸಭಾತ್ಯಾಗದ ನಡುವೆ ಬಿಲ್ ಪಾಸ್ ಆಯಿತು. ಈ ಮಧ್ಯೆ ಈ ತಿಂಗಳಿನಿಂದಲೇ ಅನ್ನಭಾಗ್ಯದ ಹಣದ ಬದಲು ಅಕ್ಕಿ ಕೊಡುವಂತೆ ಸರ್ಕಾರ ಆದೇಶ ನೀಡಿದೆ. ಫೆಬ್ರವರಿ ತಿಂಗಳ ಅಕ್ಕಿಯನ್ನು ಒಟ್ಟಿಗೆ ಸೇರಿಸಿ ನೀಡಲಿದೆ. ಅತ್ತ ಬೆಂಗಳೂರು ಅರಮನೆ ಬಿಲ್ಗೆ ರಾಜ್ಯಪಾಲರ ಅಂಕಿತ ಬಿದ್ದಿದ್ದು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಯಾವುದೇ ಒಂದು ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಏನೋ ಸಾಧಿದ ತಕ್ಷಣ ಇದಕ್ಕೆ DPRಗೂ ಸಹ ಹಣ ಕೊಡ್ಲಿಕ್ಕೆ ಎಪ್ಪಡೆಯಲ್ಲಿ ಸಾಧ್ಯ ಆಗಲಿಲ್ಲ. ನಾವು ಮಾಡಲಿಲ್ಲ, ಇಲಾಖೆ ಮಾಡಲಿಲ್ಲ ಅಥವಾ ಮಂತ್ರಿ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಮನೆ ಮುಖ್ಯಮಂತ್ರಿಗಳು ಈ ವರ್ಷ ಹಳೆ ಮನೆಗಳು ಕಂಪ್ಲೀಟ್ ಮಾಡಿ ಹಾಗಾಗಿ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ನಿಮ್ಮ ಕಾಲದಲ್ಲಿ ಒಂದ್ ಮನೆ ಕೊಟ್ಟಿರೋದು, ಒಂದ್ ಮನೆ ಕೊಟ್ಟಿದ್ರೆ ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ ನಾನು. ಈಗಲೇ ಮಂತ್ರಿ ರಾಜೀನಾಮೆ ಕೊಡ್ತೀನಿ ಸರ್ ಮನೆ ಸಚಿವರೇ. ಈಗ ಆಕ್ಯುಪೇಷನ್ ಸರ್ಟಿಫಿಕೇಟ್ ಕಾಸು ಕೊಟ್ರೆ ಮಾತ್ರ ಸಿಗೋದು. ಈ ಅಪ್ಪನ ಆಸ್ತಿಲ್ ಪಾಲ್ ಕೇಳ್ದಂಗೆ ಕೇಳ್ತಾರಂತೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ. ನನಗೆ 3 ಫ್ಲಾಟ್ ಬಿಡು, 5 ಫ್ಲಾಟ್ ಬಿಡು. ಈಗ ಬೆಂಗಳೂರಿನಲ್ಲಿ ಪ್ಲಾನ್ ಸ್ಯಾಂಕ್ಷನ್ಗೆ ₹100 ಅಡಿಷನಲ್ ಆಗಿ ಕೊಡಬೇಕು ಲಂಚ. ಸಾಕ್ಷಿ ಎಲ್ಲದಕ್ಕೂ ಬೇಕಾಗಿಲ್ಲ, ಆತ್ಮಸಾಕ್ಷಿಯೇ ಸಾಕು. ನಿಮ್ಗಳೇ ಕಾರಿಡಾರ್ ನಲ್ಲಿ ಮಾತಾಡಿರೋದನ್ನ ನಾನು 1000 ಬಾರಿ ಕೇಳಿಸ್ಕೊಂಡಿದ್ದೀನಿ. ಸಚಿವರು ಇಷ್ಟೊಂದು ಪಾಪ ನೊಂದುಕೊಂಡು ನಮ್ಗೆ ಕಾಸೇ ಇಲ್ಲ ಅನ್ನೋ ಅಸಹಾಯಕರ ಅದನ್ನು ಸಚಿವ ಸ್ಥಾನದಲ್ಲಿ ಯಾಕಿದ್ದೀರಾ? ಇದ್ದು ಇಲ್ದಂಗೆ ಸುಮ್ಮನೆ ಒಂದು ನಾಮಫಲಕ ಹಾಕೊಂಡು ಓಡಾಡ್ತಾ ಇದ್ದೀರಾ ಅಂತ ಅಷ್ಟೊಂದು ಅಸಹಾಯಕರ ಆಗ್ಬಿಟ್ಟಿದ್ದೀರಾ ಕಾಸಿಲ್ಲದೆ. ಆಮೇಲೆ ಅವ್ರದೇ ಪಕ್ಷದ ನಾಯಕರುಗಳು ಕೇಳೋ ಪ್ರಶ್ನೆಗೆ ಅವರೇ ಉತ್ತರ ಕೊಟ್ಕೊಂಡು ಅವರವರೇ ಕಿತ್ತಾಡ್ಕೊಳಂಗಾಗಿದೆ. ಈಗ ಹಂಗೆ ಆಗಿದೆ. ಈಗ ಜಮೀರ್ ಅಹಮದ್ ಅವ್ರು ಏನು ಹೇಳ್ತಾರೆ? ಮಾಡಿಲ್ಲ, ನಾವು ನಮ್ಗೆ ಯಾವುದು ಟಾರ್ಗೆಟ್ ಕೊಟ್ಟಿಲ್ಲ. ಟಾರ್ಗೆಟ್ ಇಲ್ಲದೆ ಇರುವಂಥ ಸರ್ಕಾರ ಇದು. ಈಗ ಜಮೀರ್ ಅವ್ರು ಹೇಳಿರೋ ಪ್ರಕಾರ ಟಾರ್ಗೆಟ್ ಇಲ್ಲದೆ ಇರುವಂಥ ಸರ್ಕಾರ. ಅವ್ರು ಮಾಡಿಲ್ಲ, ನಾವು ಮಾಡಲ್ಲ. ನೀವು ಯಾಕೆ ಇರ್ತೀರಾ ಹಂಗಿದ್ದಾಗ? ನಾವು ಯಾಕೆ ಮಾಡಿಲ್ಲ, ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡಲ್ಲ. ಒಂದು ಮನೆ ಕಟ್ಟಕ್ಕಾಗಿಲ್ಲ ಅಂತಂದರೆ ಇನ್ಯಾವ ಬಡವರಿಗೋಸ್ಕರ ಇರುವಂಥ ಸರ್ಕಾರ ಇದು? ಬಡತನದಿಂದ ಮುಕ್ತ, ಬಡವರಿಗೋಸ್ಕರ ಅವ್ರನ್ನೇನೋ ಒಂದು ಲೆವೆಲಿಗೆ ತರ್ತೀವಿ ಅಂತೆಲ್ಲ ಹೇಳಿಬಿಟ್ಟು ಗ್ಯಾರಂಟಿಗಳನ್ನು ಕೊಟ್ರಲ್ಲ. ಒಂದು ಸೂರ್ಯ ಇಲ್ಲದೆ ಇದ್ದರೆ ಅವ್ರಿಗೆ ಏನ್ರಿ ಮಾಡಬೇಕು? ಒಂದು ಮನೆ ಕಟ್ಟಕ್ಕೂ ಆಗಿಲ್ವಾ ನಿಮ್ಗೆ? ಅದನ್ನು ಕೂಡ ಕಂಪೇರ್ ಮಾಡ್ಕೊಳ್ಬೇಕಾ? ಅಯ್ಯಯ್ಯೋ, ಇಂಥ ದುಸ್ಥಿತಿಗೆ ಬಂದ್ಬಿಟ್ಟಿದ್ದೀರಾ ನೀವು.